ಹಾಯ್ ಗೈಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಸೆಕೆಂಡ್ ಇಯರ್ ಮೆಡಿಕಲ್ ಸ್ಟೂಡೆಂಟ್ ಫ್ರಮ್ ಎ ರೆಪ್ಯೂಟೆಡ್ ಟಾಪ್ ಕಾಲೇಜ್, ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್, ವಿಚ್ ಇಸ್ ಆಲ್ಸೋ known as Bowring and Lady Kirtan Medical College, Bangalore. Okay. ಆಸ್ ಪರ್ ದಿ ಕಟ್ ಆಫ್, ಆಸ್ ಯು ನೋ, ಇವಾಗ ಸದ್ಯಕ್ಕೆ ಈ ಕಾಲೇಜ್ ಬಂದು ಟಾಪ್ ಸೆಕೆಂಡ್ ಅಲ್ಲಿ ಇದೆ ಆಸ್ ಪರ್ ದಿ ಕಟ್ ಆಫ್. ಇಲ್ಲಿ ನಾನು ಒಬ್ಬ ಮೆಡಿಕಲ್ ಸ್ಟೂಡೆಂಟ್. ನಾನು ಆಕ್ಚುಲಿ ನನಗೆ ಟೈಮ್ ಸಿಕ್ತಾಗ, ವೆನ್ ಐ ಗೆಟ್ ಟೈಮ್, ನಾನು ಕೌನ್ಸಿಲಿಂಗ್ ರಿಲೇಟೆಡ್ ಆಸ್ ಎ ಸೀನಿಯರ್ ಒಂದಷ್ಟು ಗೈಡೆನ್ಸ್ಗಳನ್ನ ಕೌನ್ಸಿಲಿಂಗ್ ರಿಲೇಟೆಡ್ ಆಗಿರ್ಬೋದು, ಕಟ್ ಆಫ್ ರಿಲೇಟೆಡ್ ಆಗಿರ್ಬೋದು, ತುಂಬಾ ಥಿಂಗ್ಸ್ಗಳನ್ನ ಈ ಚಾನಲ್ ಅಲ್ಲಿ ನಿಮ್ಗೆ ತಲುಪಿಸ್ತೀನಿ. ಓಕೆ, ನೀವು ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿರ್ತೀರಾ. ಓಕೆ, ಇವಾಗ ನೀವು ನೀಟ್ ಬರೆದು ಬಂದಿದ್ದೀರಾ. ಸೊ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಫಾಲೋ ಮಾಡ್ಕೊಳ್ಳಿ. ಓಕೆ, ಫಾಲೋ ಮಾಡ್ಕೊಳ್ಳಿ, ಲಾಸ್ಟ್ ವರೆಗೂ ನಿಮ್ಗೆ ಹೆಲ್ಪ್ ಮಾಡೋಕೆ ಟ್ರೈ ಮಾಡ್ತೀನಿ. ಓಕೆ, ಈಗ ನೀವು ಕೇಳ್ಬೋದು, ನಾನೇನಕ್ಕೆ ನಿಮ್ದೇ ಚಾನಲ್ ನೋಡ್ಬೇಕು ಅಂತ. ಈಗ ನಿಮ್ಗೆ ಗೊತ್ತಿರೋ ಹಾಗೆ ನಾನು ಈ ಪ್ರೋಸೆಸ್ 2 years ಬ್ಯಾಕ್ ನಾನು ಈ ಪ್ರೋಸೆಸ್ ಅಂಡರ್ ಬಂದಿರೋದ್ರಿಂದ ನಮ್ಗೆ ಒಂದಷ್ಟು ಐಡಿಯಾಸ್ ಇರುತ್ತೆ. ಓಕೆ, ಹೇಗೆ ಕಾಲೇಜ್ ತಗೋಬೇಕು, ಯಾವ ಕಾಲೇಜ್ ಚೂಸ್ ಮಾಡಬೇಕು, ಕೌನ್ಸಿಲಿಂಗ್ ಪ್ರೋಸೆಸ್ ಹೇಗಿರುತ್ತೆ, ಇದೆಲ್ಲ ಥಿಂಗ್ಸ್ಗಳು ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ಅಂತ ನಾನು ಭಾವಿಸ್ತೀನಿ. ಓಕೆ, ನಿಮ್ಗೂ ಹಂಗೆ ಅನ್ಸಿದ್ರೆ ಫಾಲೋ ಮಾಡ್ಕೊಳ್ಳಿ. ಓಕೆ, ಮತ್ತೆ ಇನ್ನೊಂದು, ಆಸ್ ಎ ಸೀನಿಯರ್ ಒಂದಷ್ಟು ಗೈಡೆನ್ಸ್ ಕೊಡ್ಬೇಕಂದ್ರೆ, ನಿಮ್ಗೆ ಯೂಟ್ಯೂಬ್ ಅಲ್ಲಿ ತೆಗೆದ್ರೆ ತುಂಬಾ ಜನ ತುಂಬಾ ರೀತಿ ವಿಡಿಯೋಸ್ಗಳು ಮಾಡ್ತಿರ್ತಾರೆ. ಓಕೆ, ಲೈಕ್ ಫಾರ್ ವ್ಯೂಸ್ ದೇ ಮೇಕ್ ವಿಡಿಯೋಸ್. ಓಕೆ, ಇಲ್ಲಿ ನಾನು ಆ ರೀತಿ ಮಾಡಕ್ ಬರಲ್ಲ. ನಾನೊಬ್ಬ ಮೆಡಿಕಲ್ ಸ್ಟೂಡೆಂಟ್, ಯಾವಾಗ ಯಾವಾಗ ಹೆಲ್ಪ್ ಮಾಡ್ಬೇಕನ್ಸುತ್ತೆ ಅವಾಗ ಅಷ್ಟೇ ವಿಡಿಯೋಸ್ ಮಾಡೋಂಥದ್ದು. ಓಕೆ, ಸಾರಿ ಫಾರ್ ದಟ್, ಬಟ್ ಇಟ್ ವಿಲ್ ಬಿ ಎ ಪ್ಲಸ್ ಪಾಯಿಂಟ್ ಫಾರ್ ಯು ಆಲ್ ಗೈಸ್. ಓಕೆ, ಮತ್ತೆ ಕಟ್ ಆಫ್ ದು ವಿಡಿಯೋ ಇವಾಗ ನಾನು ಮಾಡ್ತಿರೋಂಥದ್ದು. ಓಕೆ, ಕಟ್ ಆಫ್ ಎಷ್ಟೆಷ್ಟು ಹೋಗುತ್ತೆ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಅಂತ ಬಂದಿದ್ದೀನಿ. ಮತ್ತೆ ನೀವು ಕರ್ನಾಟಕದಲ್ಲಿ ತುಂಬಾ ಕಟ್ ಆಫ್ ರಿಲೇಟೆಡ್ ವಿಡಿಯೋಸ್ ನ ಮಾಡಿದ್ದಾರೆ, ಆಲ್ಮೋಸ್ಟ್ ಆಲ್ರೆಡಿ ಮಾಡಿದ್ದಾರೆ. ಲೈಕ್ ಅವ್ರು ಹೇಗೆ ಹೇಳ್ತಾರೆ ಅಂದ್ರೆ, ಲೈಕ್ ಜಸ್ಟ್ ಫಿಸಿಕ್ಸ್ ಟಫ್ ಇದೆ, ಕೆಮಿಸ್ಟ್ರಿ ಒಂದ್ ಸ್ವಲ್ಪ ಟಫ್ ಬಂದಿದೆ ಈ ವರ್ಷ, ಬಯಾಲಜಿ ಈಸಿ ಇದೆ, ಸೊ ಕಟ್ ಆಫ್ 520 ಬರುತ್ತೆ, 540 ಬರುತ್ತೆ, 500 ಮೇಲ್ ಬರುತ್ತೆ. ಜಸ್ಟ್ ಹಾಗೆ ರ್ಯಾಂಡಮ್ ಆಗಿ ಇಫ್ ಯು ಟೆಲ್, ಅದು ಸರಿನೋ ತಪ್ಪ, ಯು ಕಾಂಟ್ ಸೇ ಎನಿಥಿಂಗ್. ಓಕೆ, ಅದು ತಪ್ಪು ಆಗಿರ್ಬೋದು, ಸರಿನೋ ಆಗಿರ್ಬೋದು, ಬಟ್ ಆಸ್ ಎ ನಾಲೆಡ್ಜ್ಫುಲ್ ಪರ್ಸನ್ ಎಷ್ಟು ಕಟ್ ಆಫ್ ಹೋಗುತ್ತೆ ಅದನ್ನ ಒಂದ್ ಸ್ವಲ್ಪ ಲಾಜಿಕ್ ಯೂಸ್ ಮಾಡಿ ನೀವು ಪ್ರೆಡಿಕ್ಟ್ ಮಾಡ್ಬೇಕಾಗುತ್ತೆ. ಸೊ ಅದೇ ಪ್ರೆಡಿಕ್ಷನ್ ಈ ವಿಡಿಯೋದಲ್ಲಿ ಮಾಡ್ತಿರೋಂಥದ್ದು. ಓಕೆ, ನಿಮ್ಗೆ ಕ್ಲೀನ್ ಆಗಿ ವಿಡಿಯೋನ ಕಂಪ್ಲೀಟ್ ವಾಚ್ ಮಾಡ್ರೆ ನಿಮ್ಗೆ ನಿಜವಾಗ್ಲೂ ನಾನೇನಾದ್ರೂ ಮಧ್ಯದಲ್ಲಿ ತಪ್ಪು ಮಾಡಿದ್ರೆ ಆ ತಪ್ಪನ್ನ ನೀವು ಕಂಡಿಡಿದು ನೀವು ಸರಿ ಮಾಡ್ಕೊಂಡು ನೀವೇ ಪ್ರೆಡಿಕ್ಟ್ ಮಾಡ್ಕೋಬಹುದು. ಓಕೆ, ಆ ರೀತಿ ನಾನು ಹೆಲ್ಪ್ ಮಾಡಕ್ಕೆ ಅಂತ ಬಂದಿರೋಂಥದ್ದು. ಓಕೆ, ಇವಾಗ ಒಂದು ಸೆಮಿ ಗವರ್ಮೆಂಟ್ ಕಾಲೇಜ್ ತಗೋಬೇಕು ಅಂದ್ರೆ ಕರ್ನಾಟಕದಲ್ಲಿ ಎಷ್ಟೆಷ್ಟು ಕಟ್ ಆಫ್ ಲಾಸ್ಟ್ ಇಯರ್ ಹೋಗಿತ್ತು ಅನ್ನೋದನ್ನ ನೀವು ಇಲ್ಲಿ ಆಗ್ಲಿಂದ ನೋಡ್ತಿರ್ತೀರಾ. ನಿಮ್ ಕ್ಯಾಟಗರಿ ಎಷ್ಟೆಷ್ಟು ಹೋಗಿದೆ ಅಂತ ಎಲ್ಲ ಅಬ್ಸರ್ವ್ ಮಾಡಿರ್ತೀರಾ. ಓಕೆ, ಇವಾಗ ಲಾಸ್ಟ್ ಇಯರ್ ಆಸ್ ಪರ್ ಜನರಲ್ ಮೆರಿಟ್, ಓಕೆ, ಜನರಲ್ ಮೆರಿಟ್ಗೆ ಲಾಸ್ಟ್ ಇಯರ್ ಒಂದು ಸೆಮಿ ಗವರ್ಮೆಂಟ್ ತಗೋಬೇಕಂದ್ರೆ ಅವ್ರ ಮಾರ್ಕ್ಸ್ ಎಷ್ಟಿರ್ಬೇಕಿತ್ತು ಅಂದ್ರೆ 485. ಓಕೆ, 485 ಮಾರ್ಕ್ಸ್ಗೆ ಅವ್ರಿಗೆ ಕಾಲೇಜ್ ಸಿಕ್ಕಿತ್ತು, ಸೆಮಿ ಗವರ್ಮೆಂಟ್, ಯಾವುದೋ ಒಂದು ಸೆಮಿ ಗವರ್ಮೆಂಟ್. ಓಕೆ, ಯಾವ ಕಾಲೇಜ್ ಅಂತ ನೇಮ್ ಹೋಗ್ತಾ ಡಿಫ್ರೆಂಟ್ ಕಾಲೇಜಸ್ ಕಟ್ ಆಫ್ ಪ್ರೆಸೆಂಟ್ ಮಾಡುವಾಗ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ಸದ್ಯಕ್ಕೆ ಒಂದು ಕಾಲೇಜ್ ತಗೋಬೇಕಂದ್ರೆ ಸೆಮಿ ಗವರ್ಮೆಂಟ್ ಜನರಲ್ ಮೆರಿಟ್ ಇಂದ 485 ಬೇಕಿತ್ತು ವೆನ್ ದೇ ರಾಟ್ ನೀಟ್ 2025. ಓಕೆ, ನೀಟ್ 2024 ಅಲ್ಲಿ 600 ಇತ್ತು, ಇವಾಗ ಲಾಸ್ಟ್ ಇಯರ್ ತುಂಬಾ ಟಫ್ ಮಾಡಿದ್ರಿಂದ 485 ಇತ್ತು. ಇದನ್ನ ಒಬ್ಬ ಆವರೇಜ್ ಸ್ಟೂಡೆಂಟ್ ಸ್ಪ್ಲಿಟ್ ಮಾಡ್ಕೊಂಡ್ರೆ, ಲೈಕ್ ನಾನೊಬ್ಬ ಆವರೇಜ್ ಸ್ಟೂಡೆಂಟ್, ನಾನು 485 ಸ್ಕೋರ್ ಮಾಡ್ಬೇಕಂದ್ರೆ ಫಿಸಿಕ್ಸ್, ಕೆಮಿಸ್ಟ್ರಿ ಅಂಡ್ ಬಯಾಲಜಿ ಈ 3 ಸಬ್ಜೆಕ್ಟ್ ಅಲ್ಲಿ ಯಾವ ರೀತಿ ಸ್ಕೋರ್ ಮಾಡ್ಬೇಕು, ಆ ಸ್ಪ್ಲಿಟ್ ಹೇಗಿರುತ್ತೆ ಅಂತ ನೀವು ಕೇಳಿದ್ರೆ, ಲೈಕ್ ಈಗ ಸ್ಪ್ಲಿಟ್ ಹೇಗ್ ಮಾಡ್ತೀರಾ ಅಂದ್ರೆ, ಈಗ ಬಯಾಲಜಿ ಆಸ್ ಯು ನೋ, ಬಯಾಲಜಿ ಇನ್ನು 2025 ಅಲ್ಲಿ ಬಯಾಲಜಿ ಸ್ವಲ್ಪ ಲೆಂದಿ ಇತ್ತು. ಓಕೆ, ಬಟ್ ನಿಮ್ಗೆ ಗೊತ್ತಿರೋ ಹಾಗೆ ಒಬ್ಬ ಫ್ರೆಶರ್ ಎಕ್ಸಾಮ್ ಬರೀತಿರ್ತಾನೆ ಅನ್ಕೊಳ್ಳಿ, ವಿತೌಟ್ ಎನಿ ಗೈಡೆನ್ಸ್, ಅವ್ನು ಆಲ್ವೇಸ್ ಫಸ್ಟ್ ಪ್ರಿಫರ್ ಮಾಡೋಂಥದ್ದು ಬಯಾಲಜಿ. ಅವ್ನು ಓದೋದು ಬಯಾಲಜಿನೇ ಯಾವಾಗ್ಲೂ. ಅವ್ನು ಫಸ್ಟ್ ಯಾವ್ದಾದ್ರು ನೀಟ್ ಪ್ರಿಪರೇಷನ್ ಅಂತ ಹೇಳಿದ್ರೆ ಅವ್ನು ಬಯಾಲಜಿ ಓದ್ತಾನೆ. ಸೊ ಆಲ್ವೇಸ್ ಕಟ್ ಆಫ್ ತುಂಬಾ ಜಾಸ್ತಿ ಹೋಗುತ್ತೆ. ಓಕೆ, 360ಗೆ ಲೈಕ್ ಲಾಸ್ಟ್ ಇಯರ್ 270 to 300 ಸ್ಕೋರ್ ಈಸಿಲಿ ಬಯಾಲಜಿಲಿ ಸ್ಕೋರ್ ಮಾಡ್ಕೋತಿದ್ರು ಸ್ಟೂಡೆಂಟ್ಸ್. ಓಕೆ, ಇದ್ರ ಒಳಗಡೆ ಇತ್ತು ಅಂದ್ರೆ ಅವ್ರಿಗೆ ಔಟ್ ಆಫ್ ಕಾಂಪಿಟೇಷನ್ ಅಂತಾನೆ ಅನ್ಕೊಳ್ಳಿ ಬಯಾಲಜಿಲಿ. ಓಕೆ, ಕೆಮಿಸ್ಟ್ರಿಲಿ ಎಷ್ಟು ಸ್ಕೋರ್ ಮಾಡಿದ್ರು ಅಂತ ಕೇಳೋದಾದ್ರೆ, ಕೆಮಿಸ್ಟ್ರಿಯಲ್ಲಿ ಆಸ್ ಯು ನೋ 110 to 130 ವರೆಗೆ ಸ್ಕೋರ್ ಮಾಡೋಕ್ ಆಗ್ತಿತ್ತು. ಓಕೆ, ಇನ್ನ ಫಿಸಿಕ್ಸ್ ವಾಸ್ ಟೂ ಟಫ್, ತುಂಬಾ ಟಫ್ ಇತ್ತು, ತುಂಬಾ ಕ್ವಶನ್ಸ್ಗೆ ಆನ್ಸರೇ ಮಾಡಕ್ ಆಗ್ತಿರಲ್ಲ, ಆ ರೀತಿ ಎಲ್ಲ ಇರೋದ್ರಿಂದ, ಮತ್ತೆ ಬಯಾಲಜಿ ಲೆಂತ್ ಇದ್ದಿದ್ರಿಂದ ಅದು ಬೇರೆ ಸಬ್ಜೆಕ್ಟ್ಸ್ ಮೇಲೆ ಪ್ರೆಷರ್ ಕ್ರಿಯೇಟ್ ಆಗಿದ್ರಿಂದ ತುಂಬಾ ಟಫ್ ಆಗಿತ್ತು. ಸೊ ಲೈಕ್ ಒಂದು 70 to 90 ಮಾರ್ಕ್ಸ್ ಒಂದು ಆವರೇಜ್ ಸ್ಟೂಡೆಂಟ್ ಸ್ಕೋರ್ ಮಾಡೋ ಆಗಿತ್ತು. ಓಕೆ, ಅಂದ್ರೆ
ಪೇಪರ್ನ ರೌಂಡ್ ವೈಸ್ ಮಾಡಿ, ಲೈಕ್ ಅವ್ರಿಗೆ ಗೊತ್ತಿಲ್ಲದೆ ಇರೋದನ್ನೆಲ್ಲ ಸ್ಕಿಪ್ ಮಾಡ್ಕೊಂಡು ಯಾವ್ದಾವ್ದು ಗೊತ್ತು ಅದಷ್ಟೇ ಕಾನ್ಸೆಪ್ಟ್ ಯೂಸ್ ಮಾಡಿ ಒಬ್ಬ ಸ್ಕೋರ್ ಮಾಡ್ತಾನೆ ಅಂದ್ರೆ ಲೈಕ್ 70 to 90 ಮಾರ್ಕ್ಸ್, ವಿಚ್ ಮೀನ್ಸ್ ಲೈಕ್ 40, 80, ಒಂದು 18, 90, 20 ಕ್ವಶನ್ ಮ್ಯಾಕ್ಸಿಮಮ್ ಮಾಡ್ದ ಹಾಗೆ. ಓಕೆ, 20, 21 ಆ ಟೈಪ್. ಓಕೆ, ಇವಾಗ ಇದಿಷ್ಟದ ಆವರೇಜ್ ನಿಮ್ಗೆ 485 ಬರುತ್ತೆ. ನೀವು ಚೆಕ್ ಮಾಡ್ಕೋಬಹುದು. ಲೈಕ್ ಇದಿಷ್ಟನ್ನ ಆವರೇಜ್ ಮಾಡಿದ್ರೆ ನಿಮ್ಗೆ ಗೊತ್ತಿರೋ ಹಾಗೆ 450 to 520 ಆಗುತ್ತೆ ಅಲ್ವಾ. ಇದ್ರದ್ದು ಆವರೇಜ್ ಎಷ್ಟು ಬಂತು? 485 ಬರುತ್ತೆ. ಓಕೆ, 20 ಇದು ಕಮ್ಮಿ ಆಯ್ತು. ನೆಕ್ಸ್ಟ್ 470. ಓಕೆ, 485 ಬಂತು ಆವರೇಜ್. ಓಕೆ, ಇವಾಗ ಅದೇ ಸ್ಟೂಡೆಂಟು ಈ ವರ್ಷ ಎಕ್ಸಾಮ್ ಬರೀತಾರೆ ಅಲ್ವಾ. ಅದೇ ಸ್ಟೂಡೆಂಟ್ ಅಂದ್ರೆ ಸೇಮ್ ಟೈಪ್ ಆಫ್ ಸ್ಟೂಡೆಂಟ್, ಅವ್ರದ್ದು ಎಷ್ಟಾಗುತ್ತೆ ಕಟ್ ಆಫ್, ಎಷ್ಟು ಮಾರ್ಕ್ಸ್ ಬರ್ಬೋದು 2026 ಅಲ್ಲಿ ಎಷ್ಟು ತೆಗಿಬೋದು ಒಬ್ಬ ಆವರೇಜ್ ಸ್ಟೂಡೆಂಟ್. ಓಕೆ, ಅವರು ಇದೇ ರೀತಿ ಸ್ಪ್ಲಿಟ್ ಮಾಡಿದ್ರೆ ಬಯಾಲಜಿ, ಕೆಮಿಸ್ಟ್ರಿ, ಫಿಸಿಕ್ಸ್, ಹಾಗೆ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ. ಓಕೆ, ಈಗ ಬಯಾಲಜಿ ಪೇಪರ್ ಹೇಗಿತ್ತು ಅಂತ ಕೇಳೋದಾದ್ರೆ, ಈಗ ನೀವು ನಮ್ದು ಲಾಸ್ಟ್ ವಿಡಿಯೋ ನೋಡಿದ್ರೆ ನಾನು ಪ್ರತಿಯೊಂದು ರಿವ್ಯೂಸ್, ನಾನು ಅಲ್ಲೇ ಎಕ್ಸಾಮ್ ಸೆಂಟರ್ಗೆ ಹೋಗಿ, ಇವತ್ತು ಸಂಡೇ ಆಗಿರೋದ್ರಿಂದ ಅಲ್ಲೇ ಪೇಪರ್ ಹೇಗಿತ್ತು ಏನೇ ಅಂತ ಎಲ್ಲ ವಿಚಾರಿಸಿದಾಗೆ ನನಗೆ ಒಂದಷ್ಟು ಐಡಿಯಾಸ್ ಬಂದಾಗೆ, ನಾನು ಬೇರೆ ಸ್ಟೂಡೆಂಟ್ಸ್ ಗಳ ಜೊತೆ ಮಾತಾಡಿದಾಗೆ ಫಿಸಿಕ್ಸ್ ತುಂಬಾ ಜನ ಲೈಕ್ ಲಾಸ್ಟ್ 2025 ಟೈಪ್ ಇದೆ ಅಂತ ಹೇಳ್ತಿದ್ರು, ಬಟ್ ಆಕ್ಚುಲಿ 2025 ಟೈಪ್ ಇಲ್ಲ ಅಂತಾನು ತುಂಬಾ ಜನ ಹೇಳಿದ್ರು. ಲೈಕ್ ಒಂದ್ ಸ್ವಲ್ಪ ಈಸಿ ಆಗಿದೆ ಅಂತ. ಸೊ ನನ್ನ ಪ್ರಿಡಿಕ್ಷನ್ ಬಂದು ಒಂದ್ ಸ್ವಲ್ಪ ಸ್ಲೈಟ್ ಆಗಿ ಇನ್ಕ್ರೀಸ್ ಆಗುತ್ತೆ ಕಟ್ ಆಫ್, ಅಬ್ಸಲ್ಯೂಟ್ಲಿ, ಬಟ್ ತುಂಬಾ ಜಾಸ್ತಿ ಅಲ್ಲ. ಲೈಕ್ ಈಗ 1 ಕ್ವಶನ್ 2 ಕ್ವಶನ್ ಜಾಸ್ತಿ ಮಾಡ್ಬೋದು ಒಬ್ಬ ಆವರೇಜ್ ಸ್ಟೂಡೆಂಟ್ ಅಂತ. ಓಕೆ, 70 to 90 ಇತ್ತು, ಇವಾಗ ಒಂದು 80 to 100 ಸ್ಕೋರ್ ಮಾಡಬಹುದೇನೋ. ಲೈಕ್ ನಿಮ್ಗೆ ಏನಾದ್ರು ಅನ್ಸ್ತು ಅಂದ್ರೆ ಇಲ್ಲಿ ಚೇಂಜ್ ಮಾಡ್ಕೋಬಹುದು. ಲೈಕ್ ಈಗ ನಾನು 80 to 100 ಅಂತ ಬರ್ದಿದ್ದೀನಿ, ಇಟ್ ಮೇ ಬಿ 80 to 90 ಅಷ್ಟೇ ಇಟ್ಕೋಬಹುದು. ಇಲ್ಲ ಅಂದ್ರೆ ನೀವು 70 to 90 ಇಟ್ಕೊಳ್ಳಿ. ಓಕೆ, ಅದ್ರಲ್ಲಿ ಏನ್ ತಪ್ಪೇ ಇಲ್ಲ. ನಾನು ಕೇಳಿದಾಗೆ ನನ್ನ ರಿವ್ಯೂಸ್, ನಾನು ಸ್ಟೂಡೆಂಟ್ಸ್ ಹತ್ರ ಮಾತಾಡಿದಾಗೆ ಲೈಕ್ 1 ಕ್ವಶನ್ 2 ಕ್ವಶನ್ ಲಾಸ್ಟ್ ಪೇಪರ್ ಗಿಂತ ಮಾಡ್ಬೋದಿತ್ತು ಅಂತ ಕೇಳ್ಪಟ್ಟೆ. ಓಕೆ, ಇವಾಗ ಬಯಾಲಜಿ ಬಗ್ಗೆ ಮಾತಾಡೋದಾದ್ರೆ, ಬಯಾಲಜಿ ತುಂಬಾ ಜನ ಈಸಿ ಅಂತ ಹೇಳ್ತಿದ್ರು. ಲೈಕ್ ಲಾಸ್ಟ್ 2025 ಗೆ ಕಂಪೇರ್ ಮಾಡಿದಾಗೇನೆ ಸ್ಲೈಟ್ ಆಗಿ ಒಂದ್ ಸ್ವಲ್ಪ ಈಸಿ ಇದೆ. ಸ್ಟಾರ್ಟ್ ಮಾಡೋಕೆ ಒಂದ್ ಸ್ವಲ್ಪ ಲೈಕ್ 2025 ಅಲ್ಲಿ ತುಂಬಾ ಲೆಂತಿ ಆಗ್ತಿತ್ತು, ತುಂಬಾ ಟೈಮ್ ಕನ್ಸ್ಯೂಮಿಂಗ್ ಇತ್ತು, ಅದೆಲ್ಲ ಆಗ್ತಿತ್ತು. ಬಟ್ ಇದ್ರಲ್ಲಿ ಒಂದ್ ಸ್ವಲ್ಪ ಲೆಂತ್ ಕಮ್ಮಿ ಇತ್ತು. ಸೊ ಸ್ಟೂಡೆಂಟ್ಸ್ಗೆ ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಅವ್ರು ಹೇಳ್ತಿದ್ರು. ಸೊ ನಾನು ಏನ್ ಭಾವಿಸ್ತೀನಿ ಅಂದ್ರೆ ಲೈಕ್ ಒಂದು 3 to 4 ಕ್ವಶನ್ಸ್ ಎಕ್ಸ್ಟ್ರಾ ಸಾಲ್ವ್ ಮಾಡ್ಬೋದು ಸ್ಟೂಡೆಂಟ್ಸ್ ಅಂತ. ಸೊ ಒಂದು 290 to 310 ವರೆಗೆ ಮಾಡ್ಕೋತಾರೆ ಅಂತ ಒಂದು ಅನಿಸಿಕೆ. ಓಕೆ, ಒಬ್ಬ ಆವರೇಜ್ ಸ್ಟೂಡೆಂಟ್ ಇಷ್ಟು ಸ್ಕೋರ್ ಮಾಡ್ಕೋಬಹುದು. ಪ್ರೆಷರ್ ಕಮ್ಮಿ ಆಯ್ತು, ಒಂದ್ ಸ್ವಲ್ಪ ಲೆಂದಿ ಕಮ್ಮಿ ಇದೆ ಪೇಪರ್ ಅಂದಾಗ ಒಂಚೂರು ಈಸಿಯಾಗಿ ಸಾಲ್ವ್ ಮಾಡ್ಬೋದೇನೋ ಅಂತ ಅನಿಸ್ತು. ಓಕೆ, ಈಗ ಕೆಮಿಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ, ಕೆಮಿಸ್ಟ್ರಿ ಬಗ್ಗೆ ತುಂಬಾ ಜನ ತುಂಬಾ ಟಫ್ ಆಗಿದೆ ಅಂತ ಹೇಳ್ತಿದ್ರು. ನಾನು ನೋಡಿದಾಗೆ ಪೇಪರ್ನ ಒಂದ್ಸರಿ ಅನಲೈಸ್ ಮಾಡಿದಾಗೆ ಪೇಪರ್ ಅಲ್ಲಿ ಒಂದು 5-6 ಕ್ವಶನ್ಸ್ ಒಂದ್ ಸ್ವಲ್ಪ ತುಂಬಾ ಟಫ್ ಕ್ವಶನ್ಸ್ ತುಂಬಾ ಇತ್ತು. ಓಕೆ, ಸೊ ಆಸ್ ಪರ್ ದಿ ಅನಾಲಿಸಿಸ್ ಒಂದ್ 2-3 ಕ್ವಶನ್ಸ್ ಕಮ್ಮಿ ಆಗೋಗುತ್ತೆ. ಲೈಕ್ ಒಂದ್ ಸ್ವಲ್ಪ ಮಾರ್ಕ್ಸ್ ಲೈಕ್ ಎಷ್ಟು ಪ್ರೆಡಿಕ್ಟ್ ಮಾಡ್ಬೋದು ಅಂದ್ರೆ 110 to 120 ವರೆಗೆ ಸ್ಕೋರ್ ಮಾಡ್ಬೋದೇನೋ ಕೆಮಿಸ್ಟ್ರಿಲಿ. ಓಕೆ, ಅಂದ್ರೆ ಒಂದ್ 5-6 ಕ್ವಶನ್ಸ್ ಬಿಟ್ಟು ಇನ್ ಮಿಕ್ಕಿದ ಕ್ವಶನ್ಸ್ ಎಲ್ಲ ಸಾಲ್ವ್ ಮಾಡೋದ್ರಿಂದ ಲೈಕ್ ಒಂದು ಆವರೇಜ್ ಸ್ಟೂಡೆಂಟ್ ಕಾಂಪಿಟೇಷನ್ ಒಳಗಡೆ ಎಂಟ್ರಿ ಆಗ್ಬೇಕಂದ್ರೆ ಒಂದು 110-20 ನೀವು ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ ಬೇಕಿದ್ರೆ. ಓಕೆ, ಇವಾಗ ಇದ್ರದ್ದು ಆವರೇಜ್ ನ ತೆಗಿಯೋದಾದ್ರೆ, ಇವಾಗ ಇದ್ರದ್ದು ಆವರೇಜ್ ಎಷ್ಟು ಬರ್ತಿದೆ ಅಂದ್ರೆ 505 ಬರ್ತಿದೆ. ಓಕೆ, 505 ಕಟ್ ಆಫ್ ಆಗ್ಬೋದು ಅಂತ ಅನ್ಸ್ತಿದೆ. ಓಕೆ, ಇಲ್ಲಿ ನೀವು ಬೇಕಿದ್ರೆ ಚೇಂಜಸ್ ಮಾಡ್ಕೋಬಹುದು. ಲೈಕ್ ಈಗ ಫಿಸಿಕ್ಸ್ ಬಗ್ಗೆ ಹೇಳಿದಾಗೆ, ಫಿಸಿಕ್ಸ್ ಒಂದ್ ಸ್ವಲ್ಪ ನಿಮ್ಗೆ ಇನ್ನ ಟಫ್ ಆಗ್ತೈತೆ ಅಂತ ಹೇಳಿದ್ರೆ ಒಂದು 10 ಮಾರ್ಕ್ಸ್ ಕಮ್ಮಿ ಇಟ್ಕೊಂಡು, ಕೆಮಿಸ್ಟ್ರಿನೂ ಬೇಕಾದ್ರೆ ನೀವು ನಿಮ್ಗೆ ಅನ್ನಿಸ್ತು ಅಂದ್ರೆ ಓಕೆ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ಗೆ, ಬಟ್ ಆಸ್ ಪರ್ ಮೈ ಅನಾಲಿಸಿಸ್ ಇಟ್ ವೋಂಟ್ ಗೋ ದಾಟ್ ಮಚ್ ಲೆಸ್. ಬಟ್ 505 ಲೈಕ್ 500 ಇದೆಲ್ಲ ರೇಂಜ್ ಅಲ್ಲಿ ಕಟ್ ಆಫ್ ಈ ವರ್ಷ ಬರ್ಬೋದು. ಓಕೆ, ನೀವೀಗ ಕೇಳಿದ್ರೆ ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು? ಫಾರ್ ಎಕ್ಸಾಂಪಲ್ 530 ಪ್ಲಸ್ ಹೋಗೋದೇ ಇಲ್ಲ, ಆಗೋದಿಲ್ಲ. 530 ಪ್ಲಸ್ ಯಾವುದೇ ಕಾರಣಕ್ಕೂ ಹೋಗಲ್ಲ ಕಟ್ ಆಫ್. ಓಕೆ, ಫಾರ್ ಎ ಸೆಮಿ ಗೌರ್ಮೆಂಟ್, ಇಫ್ ಯು ವಾಂಟ್ ಸೆಮಿ ಗೌರ್ಮೆಂಟ್ ಅಟ್ ಲೀಸ್ಟ್ ಒಂದು ಸೀಟ್ ಬೇಕಂದ್ರೆ 530 ಮೇಲೆ ಯಾವುದೇ ಕಾರಣಕ್ಕೂ ಹೋಗಲ್ಲ. ನಿಮ್ 530 ಪ್ಲಸ್ ಇತ್ತು ಅಂದ್ರೆ, ಈವನ್ ನಿಮ್ದು 520 ಇತ್ತು ಅಂದ್ರೂ ಸಹ ನಿಮ್ಗೆ ಗೌರ್ಮೆಂಟ್ ಕಾಲೇಜ್ ಅಂದ್ರೆ ಸೆಮಿ ಗೌರ್ಮೆಂಟ್ ಕಾಲೇಜ್ ಪಕ್ಕ ಸಿಕ್ಕೇ ಸಿಗುತ್ತೆ. ಓಕೆ, ನೀವು ಸೇಫ್ ಝೋನ್ ಅಲ್ಲಿ ಇದೀರಾ ಅಂತ ಅನ್ಕೊಳ್ಳಿ. ಓಕೆ, ನೀವೇನಾದ್ರೂ 480 ಕೆಳಗಡೆ ಇದೀರಾ ಅಂದ್ರೆ ಸ್ವಲ್ಪ ಡೌಟ್ ಆಗ್ಬೋದು ಸ್ವಲ್ಪ.
ಬಟ್ 470 ಅದೆಲ್ಲ ರೇಂಜಲ್ಲಿ ಇರೋರು ಒಂದ್ ಸ್ವಲ್ಪ ವೆಯ್ಟ್ ಮಾಡ್ಬೇಕಾಗುತ್ತೆ. ಓಕೆ, ಏನಾದ್ರು ತುಂಬಾ ಟಫ್ ಆಗ್ತೈತೆ ಆ ಟೈಪ್ ಏನಾದ್ರು ಇತ್ತು ಅಂದ್ರೆ 460 470 ಇದೆಲ್ಲ ಸ್ಟೂಡೆಂಟ್ಸ್ಗೆ ಚಾನ್ಸಸ್ ಇರುತ್ತೆ. ಓಕೆ, 450 ಮೇಲಿರೋರೆಲ್ಲ ಒಂದು ಹೋಪ್ ಇಟ್ಕೊಂಡ್ರೆ ಒಳ್ಳೇದು ಅಂತ ನನ್ನ ಅನಿಸಿಕೆ. ಓಕೆ, ಮತ್ತೆ ಡಿಫ್ರೆಂಟ್ ಕ್ಯಾಟಗರೀಸ್ಗೆ ಎಷ್ಟೆಷ್ಟು ಕಟ್ ಆಫ್ ಹೋಗ್ತಿದೆ ಅಂತ ಕೇಳೋದಾದ್ರೆ, ಲಾಸ್ಟ್ ಇಯರ್ ಟು ಈ ವರ್ಷಕ್ಕೆ ಒಂದು 20 ಮಾರ್ಕ್ಸ್ ಡಿಫ್ರೆನ್ಸ್ ಕಾಣಿಸ್ತಿದೆ. ಓಕೆ, 20 ಮಾರ್ಕ್ಸ್ ಡಿಫ್ರೆನ್ಸ್ ಅಂದ್ರೆ ಇಲ್ಲಿ ಬರೀತೀನಿ ನೋಡ್ಕೊಳ್ಳಿ, ಮಾರ್ಕ್ಸ್ ಪ್ರೆಡಿಕ್ಷನ್. ನೀವು ಇದ್ರದ್ದೊಂದು ಸ್ಕ್ರೀನ್ ಶಾಟ್ ತಗೋಬಹುದು ಡಿಫ್ರೆಂಟ್ ಕ್ಯಾಟಗರೀಸ್ಗೆ, ಮುಂದೆ ನೀವು ಯೂಸ್ ಮಾಡ್ಕೋಬಹುದು. ಎಷ್ಟೆಷ್ಟು ಆಗುತ್ತೆ ಅಂದ್ರೆ, ಜನರಲ್ ಮೆರಿಟ್ಗೆ 20 ಮಾರ್ಕ್ಸ್ ಆಡ್ ಮಾಡ್ರೆ 505 ಇತ್ತಾ, ಇದರಲ್ಲಿ 485, ಇದರಲ್ಲಿ 490, 499, 504, 500, 412, 415. ಇದು ನನ್ನ ಪ್ರಕಾರ ಇಷ್ಟು ಕಟ್ ಆಫ್ ಹೋಗುತ್ತೆ ಅಂತ. ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೋದು ಅಂದ್ರೆ, ಯು ಕ್ಯಾನ್ ಲೈಕ್ ಇಲ್ಲಿ ನಾನು 20 ಮಾರ್ಕ್ಸ್ ಆಡ್ ಮಾಡಿದ್ದೀನಿ, ನೀವು ಒಂದು 35 40 ಆ ರೀತಿ ಆಡ್ ಮಾಡ್ಕೊಂಡ್ರೆ ಅದ್ರ ಮೇಲಿದ್ರೆ ಅಂದ್ರೆ ಕಂಪ್ಲೀಟ್ಲಿ ಸೇಫ್ ಅಂತ ಇಟ್ಕೊಳ್ಳಿ. ಓಕೆ, ಇದು ಜಸ್ಟ್ ಫಾರ್ ಸೆಮಿ ಗೌರ್ಮೆಂಟ್. ನಾನು ನಿಮ್ಗೆ ಗೌರ್ಮೆಂಟ್ ಕಾಲೇಜ್ಗೂ ಎಷ್ಟೆಷ್ಟು ಬೇಕು, ಡೆಂಟಲ್ ಕಾಲೇಜ್ ಎಷ್ಟೆಷ್ಟು ಬೇಕು ಅದೆಲ್ಲ ವಿಡಿಯೋಸ್ ಮಾಡಿ ಪ್ರೆಸೆಂಟ್ ಮಾಡ್ತೀನಿ. ಓಕೆ, ಈಗ ಸದ್ಯಕ್ಕೆ ಹೇಗೆ ಮಾಡಿದೀನಿ ಅನ್ನೋದು ಇಂಪಾರ್ಟೆಂಟ್. ಓಕೆ, ಹೇಗೆ ಮಾಡಿದೀನಿ ಅನ್ನೋದು ಇಂಪಾರ್ಟೆಂಟ್. ನಿಮ್ಗೆ ಬೇಕಾಗಿರೋ ಹಾಗೆ ಚೇಂಜಸ್ಗಳನ್ನ ಮಾಡ್ಕೊಂಡು ನೀವು ನಿಮ್ ಪ್ರೆಡಿಕ್ಷನ್ ನೀವೇ ಮಾಡ್ಕೋಬಹುದು. ಓಕೆ, ನಾನು ಕ್ಲೀನ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಎಲ್ಲೂ ಕನ್ಫ್ಯೂಷನ್ ಕೊಟ್ಟಿಲ್ಲ ಅಂತ ಭಾವಿಸ್ತೀನಿ. ಓಕೆ, ಇದೇ ರೀತಿ ತುಂಬಾ ವಿಡಿಯೋಸ್ ಮಾಡೋದಿದೆ. ಓಕೆ, ವಿಡಿಯೋಸ್ ಮಾಡಿ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಈಗ ನೀವು ನನ್ನ ಚಾನಲ್ನ ನೀವು ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಇದೇ ರೀತಿ ವಿಡಿಯೋಸ್ಗಳು ತುಂಬಾ ಸಿಗುತ್ತೆ. ಓಕೆ, ನೀವು ಲೈಕ್ ಫೀಸ್ ಕಟ್ ಆಫ್, ಫೀಸ್ ಇದೆಲ್ಲ ಥಿಂಗ್ಸ್ಗಳು ತುಂಬಾ ಇದೆ. ವಿಡಿಯೋಸ್ ಲಾಸ್ಟ್ ಇಯರ್ ಇಂದ ತುಂಬಾ ಕನ್ಸಿಸ್ಟೆಂಟ್ ಆಗಿ ವಿಡಿಯೋಸ್ ಮಾಡ್ತಿದ್ದೀನಿ. ನೀವು ಅದೆಲ್ಲ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. ಓಕೆ, ಮತ್ತೆ ನಿಮ್ಗೆ ಯಾವ್ದಾದ್ರು ವಿಡಿಯೋಸ್ ಬೇಕಂದ್ರೆ, ಲೈಕ್ ನಿಮ್ಗೆ ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಬೇಕು, ಸೆಮಿ ಗೌರ್ಮೆಂಟ್, ಪ್ರೈವೇಟ್ ಇದೆಲ್ಲ ಥಿಂಗ್ಸ್ಗಳ ಬಗ್ಗೆ ಇನ್ಫಾರ್ಮೇಶನ್ ಬೇಕು ಅಂದ್ರೆ ಯು ಕ್ಯಾನ್ ಕಮೆಂಟ್ ಮಾಡಿ. ದ ಸೇಮ್ ವೇ ಐ ವಿಲ್ ಟ್ರೈ ಟು ಮೇಕ್ ವಿಡಿಯೋ. ಓಕೆ, ಮತ್ತೆ ನಿಮ್ದು ಎಷ್ಟೆಷ್ಟು ಸ್ಕೋರ್ ಬಂದಿದೆ ಅಂತ ನೀವು ಕಮೆಂಟ್ ಮಾಡಿ, ನಿಮ್ಗೆ ಕಾಲೇಜ್ ಸಿಗುತ್ತಾ ಇಲ್ವಾ ಅಂತ ಐ ವಿಲ್ ಟ್ರೈ ಟು ಗೆಸ್. ಓಕೆ, ಕಮೆಂಟ್ಗೆ ರಿಪ್ಲೈ ಕೊಡೋಕೆ ಟ್ರೈ ಮಾಡ್ತೀನಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಷ್ಟೊತ್ತು ಪೇಷನ್ಸ್ ಆಗಿ ಲಿಸನ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಚಾನಲ್ನ ವಾಚ್ ಮಾಡ್ತಾ ಇರಿ, ವಿಡಿಯೋಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಸಜೆಸ್ಟ್ ಮಾಡಿ. ಈ ರೀತಿ ಒಂದು ಚಾನಲ್ ಇದೆ, ಇದರಲ್ಲಿ ತುಂಬಾ ಇನ್ಫಾರ್ಮೇಶನ್ ಚೆನ್ನಾಗಿ ಕೊಡ್ತಿದ್ದಾರೆ, ಅದು ಅನಿಸ್ತು ಅಂದ್ರೆ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.